ಹೆಲೋ ನಮಸ್ತೆ ವೀಕ್ಷಕರೇ. ಇಂದು ನ್ಯೂಸ್ 43 ಇಂಡಿಯಾದ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಬಸವರಾಜ್ ಗುರಿಕಾರ್ ಅವರು ನ್ಯೂಸ್ 43 ಇಂಡಿಯಾ ಜೊತೆ ಈ ವಿಶೇಷ ಸಂದರ್ಶನ ಲೋಕಸಭೆ ಕ್ಷೇತ್ರದ ಕನಸಿನ ಯೋಜನೆ ಒಂದು ಕಾರ್ಯಕ್ರಮ ಜೊತೆಯಲ್ಲಿ ಇವರ ಶಿಕ್ಷಣ ವೇದಿಕೆಯಲ್ಲಿ ಜನಸಾಮಾನ್ಯರಿಗೆ ಅನೇಕ ಸ್ಟೂಡೆಂಟ್ಗಳಿಗೆ ಹೆಲ್ಪ್ ಮಾಡ್ತಾ ಅಲ್ಲಿಯದಲ್ಲಿ ಜನರಿಗೆ ವಿಶ್ವಾಸ ನೀಡುತ್ತಾ 8 ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸಂಘಟನೆ, ತಮ್ಮದೇ ಆಗಿರ್ತಕ್ಕಂಥ ವರ್ಚಸ್ಸು, ತಮ್ಮದೇ ಆಗಿರ್ತಕ್ಕಂಥ ಬಲ ತುಂಬಿಕೊಂಡು ಬಂದಿರತಕ್ಕಂಥ ಮಾನ್ಯ ಶ್ರೀ ಬಸವರಾಜ್ ಗುರಿಕಾರ್ ಅವರು ಜನಸಾಮಾನ್ಯರಿಗೆ ಚಿಂತನೆ, ಜನಸಾಮಾನ್ಯರ ಜೊತೆ ಡೈಲಿ ರೂಟೀನ್ ನಲ್ಲಿ ಓಡಾಡುತ್ತಾ ಅವರ ಪ್ರತಿಯೊಂದು ಸಮಸ್ಯೆಗೆ ಸ್ಪಂದನೆ ಮಾಡುತ್ತಾ, ಅದು ಜಿಲ್ಲಾಧಿಕಾರಿ ಆಫೀಸ್ ಆಗಿರಲಿ ಅಥವಾ ತಹಸೀಲ್ದಾರ್ ಆಫೀಸ್ ಆಗಿರಲಿ, ಬ್ಲಾಕ್ ಆಫೀಸ್ ಆಗಿರಲಿ ಅಥವಾ ಅಲ್ಲಿಯ ಸ್ಥಳೀಯದಲ್ಲಿ ಬರುವಂತಹ ಕಾರ್ಪೊರೇಟರ್ ಆಫೀಸ್ಗಳನ್ನಾಗಿರಲಿ, ಆ ಆಫೀಸ್ಗಳನ್ನು ಕೂಡ ಜನರಿಗೆ ಸಮಸ್ಯೆಗಳನ್ನು ತನ್ನ ಮನೆಯ ಸಮಸ್ಯೆಯನ್ನು ಕೊಂಡು ಪರಿಹಾರ ಕೊಡಿಸುವುದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಆದ್ರೆ ಅದೃಷ್ಟ ಕೆಟ್ಟದು, ಏನು ಮಾಡಲಿಕ್ಕೆ ಬರೋದಿಲ್ಲ. ಒಂದು ಬಾರಿನೂ ಕೂಡ ಪದವೀಧರ ಕ್ಷೇತ್ರದಿಂದ ಆಯ್ಕೆ ಆಗ್ಲಿಕ್ಕೆ ಆಗಲಿಲ್ಲ. ಅದು ಇವರು ದುರಾದೃಷ್ಟನೋ ಅಥವಾ ಕ್ಷೇತ್ರದ ಮತದಾರರ ದುರಾದೃಷ್ಟ ಅನ್ನೋದು ಗೊತ್ತಿಲ್ಲ ಇನ್ನೂವರೆಗೆ. ಈ ಒಂದು ವಿಷಯದೊಂದಿಗೆ ನ್ಯೂಸ್ 43 ಇಂಡಿಯಾದ ನಡೀತಾ ಇರುವಂತಹ ಲೋಕಸಭೆ ಚುನಾವಣಾ ಯಾತ್ರಾ ಸಂದರ್ಭದಲ್ಲಿ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಕಂಡು ಬಂದಿರತಕ್ಕಂಥದ್ದು, ಇವರು ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿ ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಅದರ ಜೊತೆಯಲ್ಲೂ ಕೂಡ ಅವರಿಗೆ ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಗೊತ್ತಾಯಿತು ಇವರ ಹತ್ರ ಏನೇನು ಯೋಜನೆಗಳಿದ್ದಾವೆ, ಜನರಿಗೆ ಏನು ಮಾಡಬಲ್ಲೆ, ಏನು ನೋಡಬಲ್ಲೆ, ಜನರಿಗೆ ಯಾವ ರೀತಿ ವಿಶ್ವಾಸ ಕೊಡುವುದರಲ್ಲಿ ಯಶಸ್ವಿಯಾಗಿ ಹೋಗ್ತಾ ಇದ್ದಾರೆ ಅನ್ನೋದು ಈ ನ್ಯೂಸ್ 43 ಇಂಡಿಯಾದ ಧಾರವಾಡ ಲೋಕಸಭಾ ಕ್ಷೇತ್ರದ ಬಸವರಾಜ್ ಗುರಿಕಾರ್ ಅವರ ಕನಸಿನ ಯೋಜನೆ ಈ ಸಂದರ್ಶನದ ಇಂಪ್ಯಾಕ್ಟ್. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಬಸವರಾಜ್ ಗುರಿಕಾರ್ ಅವರು ನಮ್ಮ ಜೊತೆ ಈ ಕಾರ್ಯಕ್ರಮದ ವಿಶೇಷತೆ ಮತ್ತು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಈ ಕಾರ್ಯಕ್ರಮದಲ್ಲಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಇವರ ಚಿಂತನೆ ಏನಿದೆ, ಬ್ಲೂ ಪ್ರಿಂಟ್ ಏನಿದೆ, ಅವರಿಂದ ಮಾತನಾಡೋಣ. ಬನ್ನಿ ಸರ್, ನಮಸ್ತೆ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಲಾಸ್ಟ್ ಟೈಮೇ ಭೇಟಿ ಮಾಡಬೇಕಾಗಿತ್ತು, ತಾವು ದೆಹಲಿ ಪ್ರವಾಸ ಮತ್ತು ಕ್ಷೇತ್ರ ಪ್ರವಾಸದಲ್ಲಿ ಬ್ಯುಸಿ ಇರೋ ಕಾರಣದಿಂದ ನಮಗೆ ಅವಕಾಶ ಸಿಗಲಿಲ್ಲ. ಸರ್, ನಾವು ನ್ಯೂಸ್ 43 ಇಂಡಿಯಾದಿಂದ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಅನ್ನೋದಕ್ಕಿಂತ 28 ಲೋಕಸಭಾ ಕ್ಷೇತ್ರದಲ್ಲಿ ನಾವು ಒಂದು ಚುನಾವಣಾ ಯಾತ್ರಾವನ್ನು ನಡೆಸ್ತಾ ಇದ್ದೀವಿ. ವಿಶೇಷವಾಗಿ ಧಾರವಾಡ ಬೇಡ, ಗಂಡು ಮೆಟ್ಟಿದ ನಾಡು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ವೀರರಾಣಿ ಚೆನ್ನಮ್ಮನ ಈ ನಾಡಿನಲ್ಲಿ ನೀವು ಒಂದು ಕೂಡ ಇದ್ದೀರಿ. ಏನ್ ಅನ್ಸುತ್ತೆ ಸರ್ ಧಾರವಾಡ ಲೋಕಸಭಾ ಕ್ಷೇತ್ರದ ಬಗ್ಗೆ? ನೀವು ಬಂದಿರ್ತಕ್ಕಂಥ ಹಾದಿ ಏನು ಸರ್ ನಿಮ್ಮ ಪೊಲಿಟಿಕಲ್? ಧಾರವಾಡ ಲೋಕಸಭಾ ಕ್ಷೇತ್ರ ಬಹಳಷ್ಟು ವಿಭಿನ್ನವಾದಂತಹ ಕ್ಷೇತ್ರ. ಈ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಬರ್ತಾ ಇದೆ. ಅದರ ಜೊತೆಗೆ ಶಿಗ್ಗಾಂವ್, ಗೌರಗುಡ್ಡ, ಕಲಘಟಗಿ, ಧಾರವಾಡ ಗ್ರಾಮೀಣ, ಹುಬ್ಬಳ್ಳಿ ಗ್ರಾಮೀಣ ಮತ್ತು ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕುಂದಗೋಳಾದಿಯಾಗಿ ಎಲ್ಲಾ ಪ್ರದೇಶಗಳು ಬರ್ತವೆ. ಇಲ್ಲಿ ಮತದಾರರು ಬಹಳಷ್ಟು ಪ್ರಜ್ಞಾವಂತ ಮತದಾರರಿದ್ದಾರೆ. ಈ ಕ್ಷೇತ್ರಕ್ಕೆ ಅದರದೇ ಆದಂತಹ ಹಿನ್ನೆಲೆ ಇದೆ. ಈ ಹಿಂದೆ DP ಕರಂಕರ್ ಅವರು ಇಲ್ಲಿಂದ ಆಯ್ಕೆ ಆದಾಗ ಅವರು ಸಹ ಕೇಂದ್ರದ ಮಂತ್ರಿಯಾಗಿದ್ದರು. ತದನಂತರ ಸರೋಜಿನಿ ಬೈಸಿ ಅವರು ಈ ಕ್ಷೇತ್ರದಿಂದ ಆಯ್ಕೆಯಾಗಿ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದರು. ಆಮೇಲೆ DK ನಾಯಕರ್ ಅವರು ಸತತವಾಗಿ ಈ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗುವುದರ ಮುಖಾಂತರ KPCC ಅಧ್ಯಕ್ಷರಾಗಿ ಬಹಳಷ್ಟು ಉತ್ತಮವಾದಂತಹ ಸೇವೆಯನ್ನು ಸಲ್ಲಿಸಿದರು. ಇಷ್ಟೊಂದು ಹಿನ್ನೆಲೆ ಉಳ್ಳಂತ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರ ಆಗಿದೆ. ಇಲ್ಲಿ ಮತದಾರರು ಸಹ ಪ್ರಜ್ಞಾವಂತರಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಬಹಳಷ್ಟು ಈ ಕ್ಷೇತ್ರ ಅಷ್ಟೇ ಅಲ್ಲ, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರದಲ್ಲಿಯೂ ಬಹಳಷ್ಟು ಉತ್ತಮವಾದಂತಹ ಒಂದು ಸ್ಥಿತಿ ಏನಿದೆ. ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸೋನಿಯಾ ಗಾಂಧೀಜಿಯವರು, ಮಲ್ಲಿಕಾರ್ಜುನ್ ಖರ್ಗೆಜಿಯವರು, ರಾಹುಲ್ ಗಾಂಧೀಜಿಯವರು
ಪ್ರಿಯಾಂಕಾ ಗಾಂಧೀಜಿಯವರು, ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲ್ ಅವರು, ಈ ರಾಜ್ಯದ ಅತ್ಯಂತ ಜನನಾಯಕರು ಮತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯವರು, ಕ್ರಿಯಾಶೀಲ ಕೆಪಿಸಿಸಿ ಅಧ್ಯಕ್ಷರು, ಡೈನಾಮಿಕ್ ವ್ಯಕ್ತಿ ಅಂತಂದ್ರೂ ತಪ್ಪಾಗಲಾರದು ಡಿ.ಕೆ. ಶಿವಕುಮಾರ್ ಅವರು ಮತ್ತು ಎಲ್ಲ ನಾಯಕರ ಒಂದು ಸಾರಥ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಪರಿಸ್ಥಿತಿ ಮತ್ತು ಸಂಘಟನೆ ಬಹಳಷ್ಟು ಉತ್ತಮ ಐತಿ. ಖಂಡಿತ 28 ಲೋಕಸಭಾ ಕ್ಷೇತ್ರದಲ್ಲಿಯೂ ಸಹ ನಾವು ಮುಂಚೂಣಿಯೊಳಗಿದ್ದೀವಿ. ಕನಿಷ್ಠ 20 ಕ್ಷೇತ್ರಗಳನ್ನು ಗೆಲ್ಲಬಹುದು ಅಂತಕ್ಕಂಥ ಒಂದು ವಿಚಾರ ನಮ್ಮೆಲ್ಲರದ್ದು ಆಗೈತಿ. ಖಂಡಿತ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದೇ ಗೆಲ್ತಾರ ಅಂತಕ್ಕಂಥ ಒಂದು ಆತ್ಮವಿಶ್ವಾಸ ನಮಗೈತಿ. ಸರಿ ಸರ್, ಈ ಧಾರವಾಡ ಲೋಕಸಭಾ ಕ್ಷೇತ್ರ ಇನ್ಕ್ಲೂಡಿಂಗ್ ಸೇರಿಸಿಕೊಂಡು 28 ಲೋಕಸಭಾ ಕ್ಷೇತ್ರದಲ್ಲಿ ನಾವು ಕನಿಷ್ಠ 20 ಸೀಟಾದ್ರೂ ಗೆಲ್ಲುವಂತ ವಿಶ್ವಾಸದಲ್ಲಿ ಇದ್ದೀವಿ ಅಂತ ತಾವು ಹೇಳ್ತಾ ಇದ್ದೀವಿ. ಎಸ್ ಸರ್, ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ತಾವು ಕೂಡ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿದ್ದೀರಿ. ಲೋಕಸಭಾ ಕ್ಷೇತ್ರದ ನಿಮ್ಮ ಯೋಜನೆ ಏನಿದೆ ಸರ್ ಈ ಕ್ಷೇತ್ರಕ್ಕೆ? ನನಗೆ ಧಾರವಾಡ ಲೋಕಸಭಾ ಕ್ಷೇತ್ರ ಬಹಳ ದೊಡ್ಡ ಕ್ಷೇತ್ರ, ವಿಶಾಲವಾದಂತಹ ಕ್ಷೇತ್ರ ಅಂತ ವಿಷಯ ಇಲ್ಲ. ನಾನು ರಾಜ್ಯ ಶಿಕ್ಷಕ ಸಂಘದ ಅಧ್ಯಕ್ಷನಾಗಿ 3 ಅವಧಿಗೆ ಆಯ್ಕೆಯಾಗಿದ್ದೆ. ಚುನಾವಣಾ ಪ್ರಚಾರಕ್ಕಾಗಿ ರಾಜ್ಯಾದ್ಯಂತ ಸುತ್ತಿದ್ದೆ. ಎಲ್ಲ ತಾಲೂಕು ಜಿಲ್ಲೆಗಳಿಗೆ ಪ್ರವಾಸವನ್ನು ಮಾಡಿ, ಶಿಕ್ಷಕರ ಸಭೆಗಳನ್ನು ಮಾಡಿ, ವೋಟ್ ಕೇಳಿ ಸತತವಾಗಿ 3 ಸಲ ಅಧ್ಯಕ್ಷನಾಗಿ, 1 ಸಲ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದೆ. ರಾಜ್ಯ ಸುತ್ತಿದೆ. ಹೀಗಾಗಿ ನನಗೆ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ಓಡಾಡೋದು ಅಥವಾ ನನಗೇನದು ಬಹಳ ಶ್ರಮ ಆಗುತ್ತೆ ಅಂತ ನನಗೇನು ಅನಿಸಿಲ್ಲ. ಆಮೇಲೆ ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರದ ಚುನಾವಣೆ ಬಂತು. ಅವಾಗಲೂ ಸಹ ನಾನು ಪದವೀಧರ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನು ಮಾಡಿದ್ದೆ. ಈ 4 ಜಿಲ್ಲೆಗಳು ಬರ್ತಾವೆ: ಕಾರವಾರ, ಶಿರ್ಸಿಯನ್ನು ಒಳಗೊಂಡು ಸಂಪೂರ್ಣ ಉತ್ತರ ಕನ್ನಡ, ಆಮೇಲೆ ಹಾವೇರಿ, ಗದಗ ಮತ್ತು ಧಾರವಾಡ. ಈ 4 ಕ್ಷೇತ್ರಗಳಲ್ಲಿ ಎಲ್ಲಾ ಕಡೆ ಸುತ್ತಿದ್ದಾಳೆ ಪದವೀಧರ ಕ್ಷೇತ್ರ. ಅವಾಗ ನನ್ನ ಪರವಾಗಿ ಮತದಾರರ ನಿರ್ಣಯ ಕೈಗೊಳ್ಳಿಲ್ಲ. ಸುಮಾರು 7,000ಕ್ಕೂ ಹೆಚ್ಚು ಮತಗಳನ್ನು ತಗೊಂಡೆ. ಆಮೇಲೆ ಶಿಕ್ಷಕರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದೆ. ಸೇಮ್ ಇದೇ ಕ್ಷೇತ್ರ. ಈ 4 ಜಿಲ್ಲೆಗಳು ಬರ್ತವೆ. ಈ ಕಡೆ ಗದಗ ಜಿಲ್ಲೆಯ ಕೊನೆಹಳ್ಳಿಯಿಂದ ಹಿಡ್ಕೊಂಡು ಆ ಕಡೆ ಕಾರವಾರ, ಗೋವಾ ಬಾರ್ಡರ್ವರೆಗೂ ಪ್ರಚಾರ ಮಾಡಿದ್ವಿ. ಈ ರೀತಿಯಾಗಿ 4 ಜಿಲ್ಲೆ ಬರ್ತಾವೆ. ಎಲ್ಲ ಕಡೆ ಅಡ್ಡಾಡಿದ್ವಿ. ಅಲ್ಲೂ ಸಹ ಕಾಂಗ್ರೆಸ್ ಪಕ್ಷ ಈ ಹಿಂದಿನ ಎಲ್ಲ ಚುನಾವಣೆಗಳಲ್ಲಿ ಎಷ್ಟು ವೋಟ್ ಪಡೆದಿತ್ತು ಅದಕ್ಕಿಂತ ಎಷ್ಟೋ 1000 ವೋಟ್ಗಳನ್ನ ಜಾಸ್ತಿ ತೆಗೆದುಕೊಂಡು ಬಹುಶಃ ನಮ್ಮ ಶಿಕ್ಷಕ ಮತದಾರರು ಅವಕಾಶವನ್ನು ಕೊಡಲಿಲ್ಲ. ಹೀಗಾಗಿ ಕ್ಷೇತ್ರ ಸುತ್ತಿದ್ದು ನನಗೆ ಅನುಭವ ಇತ್ತು. ಈಗ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಅಂತೂ ನಾನು ಪ್ರತಿಯೊಂದು ಬ್ಲಾಕಿಗೆ ಹೋಗಿದ್ದೀನಿ, ತಾಲೂಕಿಗೆ ಹೋಗಿದ್ದೀನಿ, ಹಳ್ಳಿಗೆ ಹೋಗಿದ್ದೀನಿ, ಪಟ್ಟಣಕ್ಕೂ ಹೋಗಿದ್ದೀನಿ, ಪುರಸಭೆಗೂ ಹೋಗಿದ್ದೀನಿ. ಆಮೇಲೆ ಮಹಾನಗರ ವ್ಯಾಪ್ತಿ ಅಂತೂ ನಾನು ವಾಸ ಮಾಡ್ತಕ್ಕಂಥ ಸ್ಥಳ. ಹೀಗಾಗಿ ನನಗೆ ಈ ಕ್ಷೇತ್ರದ ನಾಡಿ ಮಿಡಿತ ನನಗೆ ಚೆನ್ನಾಗಿ ಗೊತ್ತೈತಿ. ಈಗ ನನಗೆ ಕನಸು ಅನ್ನೋದಕ್ಕಿಂತ ಈಗ ಕೆಲವು ಕನಸಾಗಿನೇ ಉಳಿದವು. ಈ ಲೋಕಸಭಾ ಕ್ಷೇತ್ರದಿಂದ ಸತತವಾಗಿ ಬೇರೆ ಪಕ್ಷದ ಅಭ್ಯರ್ಥಿಗಳು ಬಿಜೆಪಿಯವರು ಆಯ್ಕೆ ಆಯ್ಕೊಂತ ಬಂದಾರೆ. ವಿಜಯ ಸಂಕೇಶ್ವರನ್ನು ಹಿಡಿದು ಈಗಿರ್ತಕ್ಕಂಥ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರವರೆಗೆ ಆಯ್ಕೆ ಆಯ್ಕೊಂತ ಬಂದಾರೆ. ಅದಕ್ಕೆ ಕನಸಾಗಿನೇ ಉಳಿಬಾರ್ದು, ನಾವು ನನಸಾಗಬೇಕು. ಆ ರೀತಿಯಾದಂತಹ ಒಂದು ವಿಚಾರಧಾರೆ ನಮ್ಮದೈತಿ. ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲಾ ಕಡೆನೂ ಇನ್ನೂ ಬಹಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ತಕ್ಕಂಥ GST ದುಡ್ಡು ನೇರವಾಗಿ ಹೋಗುತ್ತೆ. ಬರಬೇಕಾದಂತ ದುಡ್ಡು ಇನ್ನೂ ಬಂದಿಲ್ಲ, ಬಂದರೂ ಸ್ವಲ್ಪ ಕಡಿಮೆ ಬಂದಿರ್ತದೆ. ಎಲ್ಲಾ ದುಡ್ಡು ಸಹ ಕೇಂದ್ರ ಸರ್ಕಾರದ ಬಳಿ ಇರ್ತದೆ. ಅದನ್ನು ಮನಗಂಡು ನಾವು ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನು ಕೇಂದ್ರ ಸರ್ಕಾರದಿಂದ ತಗೋಬೇಕಾಗುತ್ತೆ. ಅದಕ್ಕೆ ಕ್ರಿಯಾಶೀಲವಾಗಿ ಕಾರ್ಯವನ್ನು ಮಾಡಬೇಕಾಗುತ್ತೆ. ಅಂತ ಯೋಜನೆಗಳನ್ನ ನಾನು ರೂಪಿಸ್ತೀನಿ, ಅವನ್ನ ಗ್ಯಾರಂಟಿ ಅನುಷ್ಠಾನಕ್ಕೆ ತರ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೀನಿ. ಸರಿ ಸರ್, 8 ವಿಧಾನಸಭಾ ಕ್ಷೇತ್ರ, ಧಾರವಾಡಿನ ಸಂಪೂರ್ಣ 7 ವಿಧಾನಸಭಾ ಕ್ಷೇತ್ರಗಳು, ಶಿಗ್ಗಾವಿ ಹಾವೇರಿಯ 1 ವಿಧಾನಸಭಾ ಕ್ಷೇತ್ರ, ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರವನ್ನು ಕೂಡ ನಿಮಗೆ ಇನ್ಕ್ಲೂಡಿಂಗ್ ಆಗಿ 8 ವಿಧಾನಸಭಾ ಕ್ಷೇತ್ರ ಬರುವುದು. ಈ 8 ವಿಧಾನಸಭಾ ಕ್ಷೇತ್ರದಲ್ಲಿ ತಾವು ಕೂಡ ಒಂದು ಪದವೀಧರ ಕ್ಷೇತ್ರದಲ್ಲಿ ಇದ್ದಂತಹ ಚುನಾವಣೆ ಸಂದರ್ಭದಲ್ಲಿ ಮತ್ತು ಇನ್ನಿತರೆ ಕಾರ್ಯಕ್ರಮ ಭಾಗದಲ್ಲಿ ಕ್ಷೇತ್ರವನ್ನು ಯಾತ್ರಾ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿಯ ಮತದಾರರಿಂದ
ನಿಮಗೆ ಯಾವ್ಯಾವ ಅಭಿವೃದ್ಧಿ ಬಗ್ಗೆ ವಂಚಿತಗೊಂಡಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನಿಮ್ಮ ಮುಂದೆ ಬೇಡಿಕೆಗಳನ್ನು ಇಡ್ತಾ ಇದ್ರು. ಈಗ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕಂತ ನಿರ್ಧರಿಸಿದಾಗ ತಾವೇನು ಹೊರಟಿದ್ರಿ ಯಾತ್ರೆಗೆ ನಾವು ಕೂಡ ನ್ಯೂಸ್ ಆಫ್ 43 ಇಂಡಿಯಾದಿಂದ ಏನು ಸರ್ವೆ ಮಾಡಿದ ಸಂದರ್ಭದಲ್ಲಿ ಕೂಡ ಕಂಡು ಬಂದಿದೆ. ಅದರಲ್ಲಿ ಕೂಡ ಬಸವರಾಜ್ ಗುರಿಕಾರ್ ಅವರು ಪ್ರತಿಯೊಂದು ಬೂತ್ ಅನ್ನೋದಕ್ಕಿಂತ ಪ್ರತಿಯೊಂದು ಮನೆಗೆ ವಿಸಿಟ್ ಕೊಡುವಂತ ವ್ಯಕ್ತಿ, ಪ್ರತಿಯೊಂದು ಮನೆ ಮಗನಾಗಿದ್ದಿರ್ತಕ್ಕಂಥ ವ್ಯಕ್ತಿ, ಚಿರಪರಿಚಿತ ವ್ಯಕ್ತಿ ಅಲ್ಲ, ಮನೆ ಮಗನಾಗಿದ್ದಿರ್ತಕ್ಕಂಥ ವ್ಯಕ್ತಿ ಅಂತ ಜನ ನಿಮ್ ಬಗ್ಗೆ ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಸವರಾಜ್ ಗುರ್ಕಾಗೆ ಟಿಕೆಟ್ ಕೊಡ್ರಿ. ಬಸವರಾಜ್ ಗುರ್ಕಾರ್ ಅವ್ರಿಗೆ ಸಾಹೇಬ್ರು ಬಂದ. ನಮ್ಮ ಬಸವರಾಜ್ ಗುರ್ಕಾರ್ಗೆ ಬರ್ಬೇಕ್ರಿ.